ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಮೊದಲನೇ ಸಲ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಚಾನಲ್ ಹೊಸದಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಯಾಕಂದರೆ ನಾವು ಬೆಳಿಬೇಕಲ್ವ, ಅದರಿಂದ ನೀವು ಯಾವ ಥರ ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಏನೋ ಒಂದು ಸಾರ್ಥಕತೆ ಅನ್ನೋದು ಬರಬೇಕು ಅಂದರೆ ನೀವು ಒಂದು ಎನ್ಕರೇಜ್ ಮಾಡಲೇಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್, ಇವತ್ತು ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ, ಒಂದು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಕೂಡ. ಅದಕ್ಕೂ ಮತ್ತು ಇನ್ನೊಬ್ರು ಯಾರೋ ಇವತ್ತು ಅಳತೆ ಬ್ಲೌಸ್ ಇದ್ದು, ಎಷ್ಟು ಡೀಪು ಪುಟ್ಟು ಸೈಜಿಂದು 36 ಇದೆ ಸುತ್ತಳತೆ ಬ್ಲೌಸ್ ಇದ್ದು ನೋಡ್ತಾ ಇರ್ಬೋದು. ತುಂಬಾ ಚಿಕ್ಕ ಅಳತೆ ಇದು, 36 ಇದೆ ಸುತ್ತಳತೆದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು. ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು, ಇದು ಚಿಕ್ಕ ಕಪ್ಸ್ ಎಂತ ತೊಗೊಳೋದು, ದೊಡ್ಡ ಕಪ್ಸ್ ಎಂತ ತೊಗೊಳೋದು ಅಂದ್ಬಿಟ್ಟು ನಾನು ಹೇಳಿದ್ದೆ ಅವ್ರಿಗೆ, ಕಮೆಂಟ್ ನಾನು ಹೇಳಿದ್ದೆ. ಆದರೆ ಅವ್ರಿಗೆ ಅರ್ಥ ಆಗೋಯ್ತೋ ಇಲ್ವೋ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಕಡಿಮೆ ಏನು ಒಂದು ಅರ್ಧ ಇಂಚ್ಗಿಂತ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇನೇನೆ. ಇದನ್ನ ಏನೋ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಿಚ್ ಕಾಣಿಸ್ತಾ ಐತೆ. ಇಷ್ಟು ತಗೊಂಡಾಗ ನಿಮಗೆ ನೋಡ್ತಾ ಇರ್ಬೋದು, ಇಷ್ಟೇ ಕಪ್ಸ್. ಕೆಲವ್ರಿಗೆ ಜಾಸ್ತಿ ಬೇಕಾಗಿರಲ್ಲ ಕಪ್ಸ್ನವ್ರಿಗೆ. ಈ ಏನು ಡಾಟ್ಸ್ ಹಿಡಿತೀರೋ ಈ ಡಾಟ್ಸು ಮೇಯ್ನು. ಇದು ಕಡಿಮೆ ಏನು ನಮ್ಮ ಹೇಳ್ತಿರ್ತೀವಿ, ಒಂದೊಂದು ಇಂಚ್ ಹಿಡಿರಿ ಅಂತಂಗೆ, ಅಷ್ಟೊಂದು ಹಿಡಿಯಕ್ಕೆ ಹೋಗ್ಬೇಡಿ. ಒಂದು 3/4 ಇಂಚು ಅಥವಾ ಅರ್ಧಕ್ಕಿಂತ ಜಾಸ್ತಿ, ಒಂದು ಚೂರು ಅರ್ಧ ಇಂಚು, ತೀರಾ ಕಡಿಮೆ ಚಿಕ್ಕ, ಒಂದು 12 ಇಯರ್ಸ್ 13 ಇಯರ್ಸ್ ಮಕ್ಳು ಹೊಲಿಯೋದಾದ್ರೆ ಇಷ್ಟೇ ಇಡ್ರಿ ಸಾಕು. ಮತ್ತೆ ಅದಕ್ಕೆ ನೋಡಿ, ಇದನ್ನ ಸ್ವಲ್ಪ ಕಪ್ಸ್ ದೊಡ್ಡದು ಬಂದದೆ. ಯಾಕಂದ್ರೆ ನನಗೆ ಗೊತ್ತಾಗ್ಲಿ ನಿಮ್ಗೆ ಅನ್ನೋ ಕಾರಣಕ್ಕೆ 2 ಸ್ಟಿಚ್ ಮಾಡಿದೀನಿ. ಇನ್ನೊಂದು ಚೂರು ಜಾಸ್ತಿ ಬೇಕು ಅಂದ್ರೆ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಗೆ ಸ್ಟಿಚ್ ಹಾಕಿದೀನಿ. ಅದಕ್ಕಿಂತ ಇದೊಂದು ಸ್ವಲ್ಪ ಜಾಸ್ತಿ ಸ್ಟಿಚ್ ಹಾಕಿರೋದಕ್ಕೆ ಇದು ಅವ್ರಿಗೆ ಕರೆಕ್ಟ್ ಬೇಕು. ಅದರಿಂದ ನೋಡಿ ಇಲ್ಲಿ ಸ್ಟಿಚ್ ಹಾಕಿದೀನಿ. ಅದನ್ನ ಹಾಕದ್ಮೇಲೆ ನೋಡ್ತಾ ಇರ್ಬೋದು, ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು. ಕಪ್ಸು ನಾವು ಕಡಿಮೆ ಜಾಸ್ತಿ ಮಾಡಬೇಕು ಅಂದ್ರೆ ಈ ಏನು ಪಾಯಿಂಟ್ ಇರ್ತದೆ ಮೇಯ್ನು, ಇದನ್ನ ಕಡಿಮೆ ಜಾಸ್ತಿ ಕಪ್ಸ್ ಬೇಕು ಅಂದ್ರೆ ಇದನ್ನ ಜಾಸ್ತಿ ಇಡಿರಿ, ಕಡಿಮೆ ಬೇಕು ಅಂದ್ರೆ ಇದನ್ನ ಕಡಿಮೆ ಇಡಿರಿ. ಮತ್ತೆ ಇನ್ನೊಂದು ಎದೆ ಸುತ್ತಳತೆ ಕಡಿಮೆ ಆದ್ರಂಗೆಲ್ಲ ನೀವು ಜಾಸ್ತಿ ಈ ಕಡೆಗೆ ಮಾಡ್ಕೊಂಬರ್ಬೇಡ್ರಿ. ಹೆಂಗಂದ್ರೆ ಸ್ಟಿಚ್ ಇಲ್ಲಿಗೆ ಬರುತ್ತೆ. ಈಗಿದು ಈ ಸ್ಟಿಚ್ ಇಷ್ಟಕ್ಕೆ ಬಂದಾಗ ನಾವು ಜಾಸ್ತಿ ಈ ಕಡೆಗೆ ಬಂದಾಗ ಏನು ಇದಿರುತ್ತೋ ಅದು ನೀಟ್ ಫಿನಿಶಿಂಗ್ ಬರಲ್ಲ, ಫ್ರಂಟ್ ನೀಟ್ ಫಿನಿಶಿಂಗ್ ಬರಲ್ಲ. ಆದ್ರಿಂದ ನಾನು ಇಲ್ಲಿಂದ 2.5 ಇಂಚ್ಗೆ ತಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ತಗೊಂಡಿದ್ದೀನಿ. ನೀವು ನೋಡ್ಕೊಂಡು ಸ್ಟಿಚ್ ಅನ್ನ ಮಾಡಿ ಅಷ್ಟೇ ಫ್ರೆಂಡ್ಸ್. ಇನ್ನೇನು ನಾನು ಕಪ್ಸ್ ಹೆಂಗ್ ದೊಡ್ಡ ಕಪ್ಸ್ ಹಿಡಿಯೋದು ಅಂತ ತೋರಿಸಿದ್ದೀನಿ. ನಾನು ವಿಡಿಯೋಸ್ಗೆ ಹೋಗಿ ಸರ್ಚ್ ಮಾಡ್ರೆ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಸಿಗ್ತವೆ. ಕೆಲವರು ಬೋಟ್ ನೆಕ್ ತೋರಿಸಿ, ಕಟೋರಿ ಬ್ಲೌಸ್ ತೋರಿಸಿ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಎಲ್ಲಾನು ತೋರಿಸಿದ್ದೀನಿ ನಾನು. ಮೇಲೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಮೇಲ್ ವಿಡಿಯೋಸ್, ಹೋಮು ವಿಡಿಯೋಸ್ ಅಂತ ಬರುತ್ತೆ, ಪ್ಲೇಸ್ ಲಿಸ್ಟ್ ಅಂತ. ಅಲ್ಲಿ ವಿಡಿಯೋಸ್ಗೆ ಹೋದ್ರೆ ನೀವು ಫುಲ್ಲು ನನ್ನ ವಿಡಿಯೋಸ್ಗಳನ್ನೆಲ್ಲ ನೋಡ್ಬೋದು. 120 ವಿಡಿಯೋ ಬಿಟ್ಟಿದ್ದೀನಿ ನಾನು. ಎಲ್ಲ ಹೆಲ್ಪ್ಫುಲ್ಲೇ ಬಿಗಿನರ್ಸ್ಗಳಿಗೆ. ಅದರಿಂದ ನೋಡಿ ಹೋಗಿ, ನಿಮಗೆ ಅರ್ಥ ಆಗುತ್ತೆ. ಈಗ ಬ್ಲೌಸ್ ಸ್ಟಿಚ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬ್ಲೌಸ್ ಅನ್ನ ತೆಗೆದುಕೊಂಡಿದ್ದೀನಿ. ಬ್ಲೌಸ್ಗೆ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಕರೆಕ್ಟ್ ಅಳತೆದು ಇದನ್ನ ಮಾಡ್ಬಿಟ್ಟಿದ್ದೀನಿ. ಏನೋ ಕರೆಕ್ಟಾಗಿ ಇಲ್ಲಿ ಎಡ್ಜಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಇಷ್ಟೇ ಇರೋದು. ಸ್ಟಿಚಿಂಗಿಗೆ ಹೋಗೋಷ್ಟು ಐತೆ. ಇಲ್ಲಿ ಒಂಚೂರು ಕ್ರಾಸ್ ಇಲ್ಲೊಂಚೂರು ಕಟ್ ಮಾಡೋಣ, ಯಾಕಂದ್ರೆ ಪರ್ಫೆಕ್ಟ್ ಬರುತ್ತೆ ಅವ್ರಿಗೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಿಕ್ಕಿರೋದು ಇಷ್ಟಕ್ಕೆ ನಾವು ಸ್ಟಿಚಿಂಗ್ ಹಾಕ್ತಿವಿ, ಅಲ್ಲಿ ಕರೆಕ್ಟಾಗಿ ಆಗುತ್ತೆ ಬ್ಲೌಸ್ ಅಳತೆ. ಮತ್ತೆ ನಾವು ಎಷ್ಟು ಡೀಪ್ ಬೇಕು ಅಂತ ನೋಡೋಣ. ಇವ್ರಿಗೆ ಹಿಂಗೆ ಇಟ್ಕೊಳ್ಳಿ ಫಸ್ಟು. ನೀವು ಯಾರನ್ನ ಕೊಟ್ಟಿರ್ಲಿ, ಯಾವ ಅಳತೆದನ ಕೊಟ್ಟಿರ್ಲಿ, ನೀವು ಕರೆಕ್ಟಾಗಿ ಹಿಂಗೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ನಮಗೆ ಏನು ಈ ಡಿಸೈನ್ ಮಾಡಿದ್ರು ಇಷ್ಟು ಓಪನ್ ಕೊಡ್ಲೇಬೇಕು ಅವ್ರಿಗೆ, ಡೀಪ್ ಅನ್ನ ಕೊಡ್ಲೇಬೇಕು. ಇಲ್ಲಿಗೆ ರೆಡಿ ಬೇಕು ಅಂದ್ರೆ ಮೇಲ್ಗಡೆ 1/2 ಇಂಚು ಮಾಡಿ, ಯಾಕಂದ್ರೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಹೋಗುತ್ತೆ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿಗೆ ರೆಡಿ, ಇಲ್ಲಿಗೆ ಬೇಕು. ಇಲ್ಲಿಗೆ ನಾನು ಮಾರ್ಕನ್ನ ಮಾಡಿದ್ದೀನಿ ಕಟ್ ಮಾಡೋದಕ್ಕೆ. ಮತ್ತೆ ಎಲ್ಲಿಗೆ ನಾವು ಡೀಪ್ ಅನ್ನ ಇಡಬೇಕು, ಇಷ್ಟು ಕವರ್ ಏನ್ ಡಿಸೈನ್ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ 1 ಇಂಚು ಅಥವಾ 1.5 ಇಂಚಷ್ಟು ನಾನು ಇದು ಮಾಡ್ತಾ ಇದ್ದೀನಿ. ನಾವಿಷ್ಟು ಇಷ್ಟು ಫುಲ್ ಡೀಪ್ ಆದ್ರೂ ಇಷ್ಟು ಕವರ್ ಮಾಡ್ತೀವಿ. ಆದ್ರಿಂದ ಅಲ್ಲಿಗೆ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ಕವರ್ ಮಾಡ್ಬೇಕು, ಇಷ್ಟು ಕವರ್ ಮಾಡ್ಬೇಕು ನಾವು. ಈಗ ಏನ್ ಮಾಡ್ತೀನಿ, ತುಂಬಾನೇ ಸಿಂಪಲ್ ಡಿಸೈನು. ಯಾರು ಬೇಕಾದ್ರೂ ನೀವು, ತುಂಬಾ ಸಿಂಪಲ್ ಡಿಸೈನೇ ನಾನು ತೋರಿಸ್ತಾ ಇರೋದು. ಯಾಕಂದ್ರೆ ಬಿಗಿನರ್ಸ್ಗಳಿಗೆಲ್ಲ ತುಂಬಾ ಹೆವಿ ಡಿಸೈನ್ ಬರಲ್ಲ. ಆದ್ರಿಂದ ಇಲ್ಲಿ ನಾನು ಇವರು ತುಂಬಾ ಚಿಕ್ಕಳತೆ ಆಗಿರೋದ್ರಿಂದ 2 ಇಂಚಸ್ಗೆ ಇದು ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇದನ್ನೆಲ್ಲ ಕಟ್ ಮಾಡ್ತೀನಿ. ನಂಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಿಕ್ಕಿದ್ದೆಲ್ಲ ಕಟ್ ಮಾಡ್ತೀನಿ.
ಈ 2 ಇಂಚಸ್ ಮಾತ್ರನೇ ನಾನು ಇಲ್ಲಿ ತಗೊಂಡಿದ್ದೀನಿ, 2 ಇಂಚಸ್ಗೆ ತಗೊಂಡಿದ್ದೀನಿ. ಮತ್ತೆ ಇಲ್ಲಿಂದ ನಾವು ಫುಲ್ಲು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಶೇಪ್ ಇದನ್ನ ನೀವು ಇದನ್ನ ಹಾಕೊಂಬಿಡಿ, ಏನೋ ಒಂದು ಲೈನ್ ಅನ್ನು ಹಾಕೊಂಬಿಡಿ. ಇಲ್ಲಿ ಮಾತ್ರ ನಮಗೆ ನೀವು ಇಲ್ಲೊಂಚೂರು ಬ್ರಾಡ್ ಕೊಟ್ಟರು ನಡೀತೈತೆ, 1/4 ಇಂಚು ಅಷ್ಟೇನೆ. ಹೆಚ್ಚಿಗೆ ಮಾಡಕ್ ಹೋಗ್ಬೇಡಿ, ಒಂದು 1/4 ಇಂಚ್ ಬೇಕಾದ್ರೆ ಬ್ರಾಡ್ ಕೊಟ್ಕೊಬಹುದು. ದಾರ ಹಾಕೋದ್ರಿಂದ ಏನು ಇದು ಶೋಲ್ಡರ್ ಡ್ರಾಪ್ ಆಗಲ್ಲ, ಇಷ್ಟು ಕೊಟ್ಕೊಬಹುದು ಅಷ್ಟೇನೆ. ಈಗ ಏನ್ ಮಾಡ್ತೀವಿ, ಈಗ ಹಿಂಗೆ ಎಷ್ಟಿರುತ್ತೋ ಅಷ್ಟು ಕ್ಲೀನಾಗಿ ಹಿಂಗೆ ಮಾಡ್ಕೊಂಬಿಡಿ. ಇಲ್ಲಿಗೆ ಬೇಕಾದ್ರೆ ಮಾಡ್ಕೊಂಬೋದು, ತೀರಾ ಸಣ್ಣದಾದ್ರೆ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ನೋಡಿ, ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗಿ ಒಂದು ಶೇಪನ್ನ ತೆಗೀರಿ. ಏನಿಲ್ಲ, ಒಂದು ಶೇಪ್ ಬರ್ಲಿ ಅಷ್ಟೇನೆ. ಈ ತರ ಶೇಪ್ ಬರ್ಲಿ. ಇದು ನಾನು ನಿಮಗೆ ತೋರ್ಸಕ್ ಅಷ್ಟೇನೆ, ಇದ್ರಲ್ಲಿ ಯಾವುದೇ ತರ ಕಟಿಂಗ್ ಅನ್ನ ಮಾಡ್ತಾ ಇಲ್ಲ. ಕ್ಯಾನ್ವಾಸ್ ಅಲ್ಲಿ ಕಟಿಂಗ್ ನೋಡಿ ಫ್ರೆಂಡ್ಸ್. ಕ್ಯಾನ್ವಾಸ್ ಮೇಲೆ ಈಗ ಮಾರ್ಕನ್ನ ಮಾಡೋಣ. ಫಸ್ಟ್ ನೀವು ಇಲ್ಲಿಂದ 2 ಕಾಲು ತಗೊಂಡಿದ್ದೀನಿ ನಾನು, ಪರವಾಗಿಲ್ಲ ತಗೊಳ್ರಿ. 2 ಕಾಲು, ಇನ್ನೇನು ಒಂದು ಪಾಯಿಂಟ್ ಜಾಸ್ತಿ. ಇಲ್ಲಿಂದ ನಾನು ಇಲ್ಲಿಗೆ ಕೆಳಗಡೆಯಿಂದ 1 ಇಂಚು ಕಡಿಮೆ ನಂಗೆ ಇದು ಮಾಡ್ತಾ ಇದ್ದೀನಿ. ಇಲ್ಲಿಗೆ ನೀವು ಬೇಕು ಅಂದ್ರೆ ಗೆರೆ ಎಳ್ಕೊಬಹುದು, ಇಲ್ಲ ಬೇಡ ಅಂದ್ರೆ ಇನ್ನೊಂದು ಟೆಕ್ನಿಕ್ ಏನು ಅಂದ್ರೆ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕನ್ನ ಮಾಡಿ, ಏನು ಮೇನ್ ಇದು ಎಳ್ಕೊಂಡಿರ್ತೀವೋ ಇಲ್ಲಿಂದ 3 ಇಂಚಿಗೆ ಇದು ಲಾಸ್ಟ್ ಪಾಯಿಂಟ್, ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕನ್ನ ಮಾಡಿ. ಏನು ಅಂದ್ರೆ ಇಲ್ಲಿಗಿಂತ ಜಾಸ್ತಿ ಇರಬೇಕು. ಅದನ್ನ ಒಂದು ಶೇಪ್ ಅನ್ನ ಕೊಡಿ. ಈ ತರ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಡಿ. ಈಸಿ ಮೆಥಡ್ ಇದು. ಈಗ ಏನ್ ಮಾಡ್ಬೇಕು ನೋಡಿ, ಇದು ಹಿಂಗೆ ಇರುತ್ತೆ, ಇದನ್ನ ಹಿಂಗೆ ಒಂದು ಶೇಪ್ ಅನ್ನ ಕೊಡಿ ಅಷ್ಟೇನೆ. ಈ ತರ ಒಂದು ಶೇಪ್ ಅನ್ನ ಕೊಡಿ. ಇನ್ನ ಬೇಕಾದ್ರೂ ಇನ್ನು ಎಕ್ಸ್ಟ್ರಾ ನೀವು ಬ್ರಾಡ್ ಬೇಕು ಅಂದ್ರೆ ಬ್ರಾಡ್ ತಗೊಳ್ಳಿ, ಹೆಚ್ಚಿಗೆ ಬೇಕು ಅಂದ್ರೆ ಹೆಚ್ಚಿಗೆ ತಗೊಳ್ಳಿ. ಇಷ್ಟೇ ಸಾಕು ಅಂದ್ರೆ ಇಷ್ಟೇ ತಗೊಳ್ರಿ. ಇನ್ನ ಬ್ರಾಡ್ ಬೇಕು, ಈ ತರ ಶೇಪ್ ಬೇಕು ಅಂದ್ರೆ ನೋಡಿ ಈ ತರ ಹಿಂಗ್ ಬೇಕಾದ್ರೂ ನೀವು ತಗೊಬಹುದು. ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್, ಯಾವ ತರ ಶೇಪ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತೆ ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಅಷ್ಟೇನೆ. ಇದನ್ನ ಕಟ್ ಮಾಡ್ತೀನಿ ಫಸ್ಟ್. ಆಮೇಲೆ ನಾವು ಇಲ್ಲಿ ಎಷ್ಟು ಮಾಡಬೇಕು ಅಂದ್ರೆ ಇಲ್ಲಿವರೆಗೂ ನಾವು ಏನ್ ಮಾಡಬೇಕು, ಅವ್ರದ್ದು ಡೀಪ್ ಅನ್ನ ಕೊಡ್ಬೇಕು. ಇಲ್ಲಿಂದ ನಾವು ಇಲ್ಲಿ ಡೀಪ್ ಕೊಡ್ಬೇಕು. ಅದಾದ್ಮೇಲೆ ನಾವು ಇದು ಮಾಡೋಣ. ಅದು ಈ ತರ ಬರುತ್ತೆ. ನಾನು ಆಮೇಲೆ ನಿಮಗೆ ಡಿಸೈನ್ಸ್ ತೋರಿಸ್ತೀನಿ. ಈಗ ಇದನ್ನ ಕಟ್ ಮಾಡೋಣ. ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಏನ್ ಶೇಪ್ ಇದೆಯೋ ಅದನ್ನ ನೀವು ಕ್ಲೀನಾಗಿ ಡ್ರಾ ಮಾಡ್ಕೊಳ್ಳಿ ಫಸ್ಟ್. ಇದನ್ನ ಒಂದು ಕಾಟನ್ದು ಇದಕ್ಕೆ ಸ್ಟಿಚ್ ಮಾಡಿಬಿಟ್ಟು ಅದನ್ನ ಆಪೋಸಿಟ್ ಎಲ್ಲ ಇದು ಮಾಡಿಬಿಡ್ತೀನಿ, ತೆಗೆದ್ಬಿಡ್ತೀನಿ. ಹಿಂಗೆ ಇಟ್ಕೊಂಡು ನೀಟಾಗಿ ಇದು ಯಾವ ಥರ ಸ್ಟಿಚ್ ಮಾಡೋದು ಅಂತ ನಿಮಗೆ ಗೊತ್ತು. ಹಿಂಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಬಿಡಿ ಅಷ್ಟೇನೆ. ಕರೆಕ್ಟಾಗಿ ಇಟ್ಕೊಳ್ಳಿ, ಶೇಪ್ ಹೋಗ್ದಂಗೆ. ಇಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ಗುಂಡು ಪಿನ್ನನ್ನು ಹಾಕ್ಬಿಡಿ. ನಾನು ಇದು ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡ್ತೀನಿ.
ನೋಡಿ ಎಲ್ಲ ಹಿಂಗೆ ಸ್ಟಿಚ್ ಹಾಕೊಂಬಿಡಿ. ಮೊದಲು ಕ್ಯಾನ್ವಾಸನ್ನು ಹೊಲ್ಕೊಂಡು, ಕ್ಯಾನ್ವಾಸ್ ಆದಮೇಲೆ ಅದ್ರ ಕ್ಯಾನ್ವಾಸ್ಗೆಲ್ಲ ಇದು ಮಾಡ್ಕೊಂಡು ನೀವು ಕ್ಯಾನ್ವಾಸ್ ಮೇಲೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕಿದ್ರೆ ಇಲ್ಲಿ ಬ್ಯಾಕಲ್ಲಿ ನೀಟ್ ಫಿನಿಶಿಂಗ್ ಬರುತ್ತೆ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಬೇಡಿ, ಕ್ಯಾನ್ವಾಸ್ ಮೇಲೆ ಎಡ್ಜ್ನಲ್ಲಿ ಹಾಕ್ಬಿಟ್ಟು ಆಮೇಲೆ ತಿರುವಾಕಿ, ಅವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕ್ಲಿಯರ್ ಆಯಿತು. ಇದಕ್ಕೆ ಪೈಪಿಂಗ್ ಅನ್ನು ಕೊಡೋಣ ಈಗ. ಕಾಂಟ್ರಾಸ್ಟು ಸೀರೆ ಬಂದು ಗ್ರೀನ್ ಇರೋದ್ರಿಂದ ಸೀರೆದು ಗ್ರೀನು, ಈ ಕಲರು ಗ್ರೀನು ಸೀರೆ, ಅದರದ್ದು ನಾನು ಪೈಪಿಂಗ್ ಅನ್ನು ಕೊಡ್ತಾ ಇದ್ದೀನಿ. ಈಗ ಪೈಪಿಂಗು ಕೊಡೋದು ಯಾವ ಥರ ಅಂತ ಗೊತ್ತು ನಿಮಗೆ. ಈ ಥರ ಹಿಂಗೆ ಇಟ್ಕೊಂಡು ಪೈಪಿಂಗನ್ನು ಎಕ್ಸ್ಟ್ರಾ ನನಗೆ ಸೇರಿಸ್ಕೊಂಡು ಪೈಪಿಂಗನ್ನು ಕೊಡಿ. ನೀಟಾಗಿ ಹೊಲ್ಕೊಂಬಿಡಿ. ನೋಡ್ತಾ ಇರ್ಬೋದು, ಇಲ್ಲಿ ಜಾಸ್ತಿ ನನಗೆ ಪೈಪಿಂಗ್ ಬಟ್ಟೆ ಜಾಸ್ತಿ ನಂಗೆ ತಗೊಂಡಿದ್ದೀನಿ. ಇದನ್ನ ಎಷ್ಟು ಎಡ್ಜಿಗೆ ನೀವು ನೋಡ್ತಾ ಇರ್ಬೋದು, ಎಡ್ಜಿಗೆ ಇಲ್ಲಿಗೆ ಸ್ಟಿಚ್ ಹಾಕಿದ್ದೀನಿ ನೋಡಿ. ಇಲ್ಲಿ ಎಡ್ಜಿಗೆ ಇಷ್ಟು ಹಾಕಿದ್ರೆ ಮಾತ್ರ ನೀವು ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಎಷ್ಟು ಸಣ್ಣದಾಗಿ ಪೈಪಿಂಗ್ ಮಾಡ್ಬೋದು ಅಂದರೆ ನೀವು ಏನು ಥ್ರೆಡ್ ಪೈಪಿಂಗ್ ಅಂತಾರಲ್ವ, ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಏಕ ಪೈಪಿಂಗ್, ಥ್ರೆಡ್ ಪೈಪಿಂಗ್ ಅಂತ ಏನು ಕರಿತೀವೋ ಅದೇ ಥರ ಪೈಪಿಂಗನ್ನು ನೀವು ಕೊಡ್ಬೋದು, ನೀಟಾಗಿ ಬರುತ್ತೆ. ಫಸ್ಟ್ ನೀವು ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕೊಂಬಿಡಿ, ನಿಮ್ಗೆ ಬರುತ್ತೆ ಅದು. ಭಯ ಯಾವುದೇ ಕಾರಣಕ್ಕೂ ಯಾರಾನ ನೋಡಿತಿದ್ರೆ ನಾವು ಇಷ್ಟು ಹಿಂಗೆ ಹೊಲಿಯೋಕ್ಕಾಗುತ್ತೆ ಏನಿಲ್ಲ, ಎಲ್ಲ ಟ್ರೈ ಮಾಡಿ. ಈಗ ನಾವು ನಿಮ್ಮಂಗೆ ಇದ್ದೇನೇನೇನೇ ಈಗ ಒಂದು ಸ್ವಲ್ಪ ಪರ್ಫೆಕ್ಟು ಅನ್ನಂಗೆ ಬಂದಿರೋದು. ದಯವಿಟ್ಟು ಟ್ರೈ ಮಾಡಿ, ಎದ್ರಕಣಕ್ಕೆ ಹೋಗಬೇಡಿ, ಹೊಲಿತಾ ಬಂದೇ ಬರುತ್ತೆ. ಫಸ್ಟ್ ಟೈಮ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ದಪ್ಪ ಆಗಬಹುದು. ಆಮೇಲೆ ನಿಮ್ಗೊಂದು 2 ರಿಂದ 3 ಬ್ಲೌಸ್ ಹೊಲಿತಿದ್ದಂಗೆ ನಿಮಗೆ ಯಾವ ಥರ ನೀಟಾಗಿ ಟೆಕ್ನಿಕ್ ಬಂದಿರುತ್ತೆ, ಯಾವ ಥರ ನೀಟಾಗಿ ಸ್ಟಿಚ್ ಮಾಡಬೇಕು ಅಂತ. ಕ್ಯಾನ್ವಾಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರ, ಏನು ನಾವು ಲೈನಿಂಗು ಫಾಲು ಮಾಡ್ತಾರೋ ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲ ಟೈಲರಿಂಗ್ ಮೆಟೀರಿಯಲ್ಸ್ಗಳು ಎಲ್ಲ ಸಿಗುತ್ತಲ್ಲಿ. ಫಾಲು, ಥ್ರೆಡ್ ಪೈಪಿಂಗ್ ಆಗಿರ್ಬೋದು, ಸ್ಕೇಲ್ಗಳಾಗಿರ್ಬೋದು, ಪ್ರತಿಯೊಂದು ಸಿಗುತ್ತಲ್ಲಿ. ನೀವೊಂದ್ಸಲ ಕೇಳಿ. ಸಾಮಾನ್ಯ ಫ್ಯಾನ್ಸಿ ಸ್ಟೋರಲ್ಲೂ ಮಾಡ್ತಾರೆ, ಅಲ್ಲೂ ಕೇಳಿ ಕೊಡ್ತಾರೆ. ಅದು ಬಂದು 20 ರೂಪೀಸ್ ಅಷ್ಟೇ ಪರ್ ಮೀಟರು. ನಿಮಗೆ 1 ಮೀಟರ್ ತೊಗೊಂಡ್ರೆ ನಾವು ಒಂದು 10 ರಿಂದ 12 ಬ್ಲೌಸು, ಡಿಸೈನ್ ಬ್ಲೌಸ್ನ ನಾವು ಮಾಡ್ಬೋದು. ತುಂಬ ಕ್ಯಾನ್ವಾಸ್ ಕೊಟ್ಟು ನೀವು ಸ್ಟಿಚ್ ಮಾಡೋದ್ರಿಂದ ಪೈಪಿಂಗ್ ಕೊಡೋದು ತುಂಬಾನೇ ಈಸಿ. ಮತ್ತೆ ಪೈಪಿಂಗ್ ಕೊಡಕ್ ಬರದೇ ಇರೋರು ಸಹ ತುಂಬಾ ಚೆನ್ನಾಗಿ ಪೈಪಿಂಗ್ ಅನ್ನ ಕೊಡ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇಷ್ಟಾದ್ಮೇಲೆ ನಾವು ಸೆಂಟರ್ಗೆ ಈ ಏನ್ ಸೆಂಟರ್ ಕವರ್ ಮಾಡಬೇಕು ನಾವು, ಇದಾಯ್ತು. ಈಗ ಸೆಂಟರ್ಗೆ ನಾವು ಇಲ್ಲಿ ಡಿಸೈನ್ ಅನ್ನ ಮಾಡಬೇಕು. ಈ ಸೆಂಟರ್ಗೆ ನಾವು ಡಿಸೈನ್ ಅನ್ನ ಮಾಡಬೇಕು. ಈ ಡಿಸೈನ್ ನ ನಾವು ಈಗ ಅಲ್ಲಿ ಯಾವ ಬಟ್ಟೆ ಕೊಡೋಣ ಅಂತ ನಾನು ಇಲ್ಲಿ ಬಾರ್ಡರ್ ಐತೆ, ಬಾರ್ಡರ್ ಸಾಲುತ್ತಾ ಅಂತ ನೋಡ್ತೀನಿ. ಅವ್ರದ್ದು ಇಷ್ಟು ಈಗ ಹಿಂಗೆ ತಗೊಬೇಕು ನಾವು. ಈಗ ಏನೈತೆ ಇಷ್ಟಕ್ಕೆ ನಾವು ತಗೊಬೇಕು. ಈಗ ಸೆಂಟರ್ಗೆ ನಾನು ಗ್ರೀನ್ ಇದನ್ನ ಕೊಡ್ತಾ ಇದ್ದೀನಿ. ಗ್ರೀನ್ ಕಲರ್ದು ಡಿಸೈನ್ ಮಾಡ್ತೀನಿ. ಆಮೇಲೆ ಬಾರ್ಡರ್ ಅನ್ನ ಯೂಸ್ ಮಾಡ್ತೀನಿ ನಾನು. ಫಸ್ಟ್ ಗ್ರೀನ್ ಕಲರ್ದು ನಿಮ್ಗೆ ಯಾವ್ದಾನ ಕಾಂಟ್ರಾಸ್ಟ್ ಇದ್ರೆ ಏನ್ ಮೇನ್ ಫ್ಯಾಬ್ರಿಕ್ ಇರುತ್ತೋ ಅದನ್ನೇ ಕಲರ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಂಗೆ ಇಲ್ಲಿ ಬಾರ್ಡರ್ ರೆಡ್ ಬಂದಿರೋದ್ರಿಂದ ನಾನು ಗ್ರೀನ್ ಅನ್ನ ಸೆಂಟರ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೇನ್ ಫ್ಯಾಬ್ರಿಕ್ ಏನ್ ಬಂದಿರುತ್ತೋ ಅದನ್ನ ನೀವು ಇದಕ್ಕೆ ಯೂಸ್ ಮಾಡ್ಬೇಕು. ಏನಕ್ಕೆ ಸೆಂಟರ್ಗೆ ಯೂಸ್ ಮಾಡ್ಬೇಕು. ಇಲ್ಲಿ ಗ್ರೀನ್ ಹಾಕ್ಬೇಕಾಗಿತ್ತು. ಗ್ರೀನ್ ಐತೆ, ಅಲ್ಲಿ ಬಾರ್ಡರ್ ಯೂಸ್ ಮಾಡ್ಕೊಂತ ಇದ್ದೀನಿ ನಾನು ಇಲ್ಲಿ. ಅಲ್ಲಿಂದ ಅಷ್ಟೇನೆ ಈ ತರ ಒಂದು ಪಾಕೆಟ್ ತರ ಹೊಲ್ಕೊಳ್ಳಿ. ನೋಡ್ತಾ ಇರ್ಬೋದು ಹಿಂಗೆ ಹಿಂಗೊಂದು ಸ್ಟಿಚ್ ಹಾಕೊಂಡು ಹಿಂಗೊಂದು ಸ್ಟಿಚ್ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಈಗ ಇದನ್ನ ತಿರ್ಗಸನ, ಉಲ್ಟಾ ತಿರ್ಗಸನ.
ಇದಕ್ಕೆ ನಾನು ಯಾವುದೇ ಥರನಾದ ಲೈನಿಂಗ್ ಏನೂ ಹಾಕಿಲ್ಲ ನೋಡಿ. ಇದನ್ನು ಕತ್ರಿ ತಗೊಂಡು ಹಿಂಗೆ ಮೂಲೆಗಳು ಹಿಂಗಂದರೆ ನೀಟಾಗಿ ಬರುತ್ತದ ಮೂಲೆಗಳು. ಇದೇನು ಮೂಲೆ ಏನು ಅವಶ್ಯಕತೆ ಇಲ್ಲ ನಮಗೆ, ಇದಷ್ಟೇ ಬೇಕಾಗಿರೋದು. ನಾವು ಇದಕ್ಕೆ ಬೇಕು ಅಂದರೆ ಈ ಕಲರ್ದು ಪೈಪಿಂಗನ್ನು ಕೊಡ್ಬೋದು. ಏನು ರೆಡ್ ಕಲರ್ದು ಪೈಪಿಂಗ್ ಕೊಡೋಣ. ಇಲ್ಲಿಗೆ ರೆಡ್ ಕಲರ್ ಪೈಪಿಂಗ್ ಕೊಡೋಣ. ಅದಕ್ಕೇನಿಲ್ಲ, ಈ ಥರ ಹೊಲ್ದ್ಬಿಟ್ಟು ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರೆ ನಾನು ಏನು ಮುಂಚೆ ಮಾಡಿದ್ನೋ ಅದೇ ಥರ ಬೇಕಾದರೂ ಸ್ಟಿಚ್ ಮಾಡ್ಬೋದು. ಇಲ್ಲಿ ಕೊಟ್ಟರೆ ಏನೋ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕೊಡ್ತಾ ಇದ್ದೀನಿ ನಾನು. ನಿಮ್ಗೆ ಏನು ಅನಿಸುತ್ತೋ ಅದೆಲ್ಲ ಟ್ರೈ ಮಾಡ್ತಾ ಹೋಗಿ. ತುಂಬಾ ಕ್ರಿಯೇಟಿವಿಟಿ ಮಾಡಿದ್ರೆ ಟೈಲರಿಂಗ್ನಲ್ಲಿ ತುಂಬಾ ಸ್ಕೋಪ್ ಇರುತ್ತೆ ನೋಡಿ. ಈ ಥರ ಮಾಡಿಕೊಂಡಿದ್ದೀನಿ. ಇದು ಸೆಂಟರ್ಗೆ. ಈಗ ನಾವು ಸೈಡ್ಗೆ ಏನು ಇದಿದೆಯೋ ಇಲ್ಲಿ, ಇದು ನಾನು ಉಪಯೋಗಿಸ್ಕೊತಾ ಇದ್ದೀನಿ ಸೈಡ್ಗೆ. ಇದನ್ನ ಏನು ಮಾಡ್ತಾ ಇದ್ದೀನಿ, ಇಲ್ಲಿವರೆಗೂ ನಮಗೆ ಬೇಕು. ಇಲ್ಲಿಂದ ನಾನು ಇಲ್ಲಿಂದ ಕ್ರಾಸಾಗಿ ಹಿಂಗೆ ತೊಗೊತೀನಿ ನೋಡಿ. ಹಿಂಗೆ ಕಟ್ ಮಾಡಿ ಈ ಶೇಪ್ ಇರೋದೇ ಈ ಥರ ನೇರಕ್ಕಿರಲಿ. ಇದಕ್ಕೂ ಸಹ ಗ್ರೀನ್ ಕಲರಲ್ಲಿ ಪೈಪಿಂಗ್ ಕೊಡೋಣ ನೋಡಿ. ಎರಡು ಪೀಸು ಅಪೋಸಿಟ್ ಇರಲಿ. ಇದು ಹಿಂಗೆ ಬರುತ್ತೆ. ಇದು ನಾವು ಸೆಂಟರ್ಗೆ ನಾನಿಲ್ಲಿ ಏನು ಗ್ರೀನ್ ಇದೆಯೋ ಗ್ರೀನ್ ಕೊಡೋಣ. ಇವೆರಡು ಹಿಂಗೆ ಬರುತ್ತೆ ಡಿಸೈನ್ಸು. ಇದು ಬಾರ್ಡರ್ ನಂಗೆ ಉಳಿದಿರೋದೇ ಇಷ್ಟು, ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಏನು ಇದಕ್ಕೆ ನಾವು ಇದನ್ನ ಹಾಕೋಣ. ಏನು ಮಾಮೂಲಿ ಇದನ್ನ ಬೇಕಾದ್ರೆ ಕ್ಯಾನ್ವಾಸ್ ಹಾಕ್ಬೋದು, ನೀವು ಕ್ಯಾನ್ವಾಸ್ ಯೂಸ್ ಮಾಡ್ಬೋದು. ಕ್ಯಾನ್ವಾಸ್ ಹಾಕಿದ್ರು ಓಕೆ. ಫಸ್ಟು ನಾನು ಕ್ಯಾನ್ವಾಸನ್ನು ಇಲ್ಲಿ ಹಿಂಗೆ ಎರಡಕ್ಕೂ ಹೊಲ್ಕೊಂಬಿಡೋಣ. ಸೇಮ್ ಹೆಂಗಿದೆಯೋ ಹಂಗೆ ಹೊಲ್ಕೊಂಬಿಡಿ. ಸ್ವಲ್ಪ ಥಿಕ್ನೆಸ್ ಬರುತ್ತೆ ನೀವು ಕ್ಯಾನ್ವಾಸನ್ನು ಹಾಕಿದ್ರೆ. ಫಸ್ಟೇ ಹೊಲ್ಕೊಂಬಿಡಿ ಹಿಂಗೆ. ಇಷ್ಟಾದ್ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ, ಏನು ಈ ಥರ ಲೈನಿಂಗ್ ಬಟ್ಟೆ ಇರುತ್ತೋ ಇದನ್ನ ಮೇಲಿಂದ ಇಟ್ರಿ. ಹಿಂಗೆ ಮೇಲಿಂದ ಇಟ್ಬಿಟ್ಟು ಹಿಂಗೆ ಅಪೋಸಿಟ್ ತಗೊಳ್ರಿ. ಎರಡು ಪೀಸ್ಗೂ ಹಂಗೆ ಮಾಡಬೇಕು ಸೇಮು. ನೀವು ಹಿಂಗೆ ಇಟ್ಬಿಟ್ಟು ಎರಡು ಕಡೆದು ಕರೆಕ್ಟಾಗಿ ಇಟ್ಕೊಳ್ಳಿ. ಎರಡು ಪೀಸನ್ನು ನಾನು ಈಗ ಇದನ್ನ ನಾವು ಉಲ್ಟಾ ತಿರುಗಿಸ್ಬೇಕು.
ನೋಡಿ ಫ್ರೆಂಡ್ಸ್, ಎಲ್ಲ ಈ ತರ ಸ್ಟಿಚ್ ಅನ್ನ ಹಾಕೊಂಬಿಡಿ. ಈ ತರ ಹಾಕೊಂಬಿಡಿ. ಇದು ರೆಡಿ ಆಯ್ತು. ಈಗ ಬಾರ್ಡರ್ ಇಷ್ಟೇ ಸಿಕ್ಕಿರೋದ್ರಿಂದ ಇದು ತೋಳಿಗೆ ಬಂದು ಮಿಕ್ಕಿರೋದು ಬಾರ್ಡರ್ ಇಷ್ಟೇ ಸಿಕ್ಕಿದ್ದು, ಇನ್ನೆಲ್ಲೂ ಒಂದೇ ಕಡೆ ಬಾರ್ಡರ್ ಇದ್ದಿದ್ದು. ಈಗ ಇಲ್ಲಿ ಎರಡನ್ನೂ ನಾನು ಕರೆಕ್ಟಾಗಿ ಹಿಂಗೆ ಸ್ಟಿಚ್ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಇಲ್ಲಿಗೆ ಬರ್ಬೇಕು. ಹಿಂಗೆ ಇದನ್ನ ಹಿಂಗೆ ಮೇಲ್ಗಡೆ ಕೊಡೋಣ. ಈ ಸೆಂಟರಲ್ಲಿ ಏನಿದೆಯೋ ಸೆಂಟರಲ್ಲಿ ನಾವು ಇಲ್ಲಿಗೆ ಬೇಕಾದ್ರೂ ಹಿಂಗ್ ಬೇಕಾದ್ರೂ ನೀವು ಸ್ಟಿಚ್ ಮಾಡ್ಬೋದು. ನಾವು ಸೆಂಟರ್ಗೆ ಹಿಂಗೆ ಕೊಡೋಣ. ಈಗ ಫಸ್ಟ್ ಏನ್ ಮಾಡೋಣ, ಇಲ್ಲಿಗೆ ಇಡಿ. ಈಗ ಫಸ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಕಿದ್ ಕಟ್ ಮಾಡಿ ತೆಗೆದ್ಬಿಡೋಣ. ನೀವು ಸ್ಟಿಚ್ ಮಾಡಾದ್ಮೇಲೆ ಬೇಕಾದ್ರೆ ತೆಗಿಬಹುದು. ಕರೆಕ್ಟಾಗಿ ಸೆಂಟರ್ಗೆ ಇರ್ಲಿ. ಈ ಏನು ಸೆಂಟರ್ ಆಗಿರುತ್ತೋ ಅದು ಒಂದು 1/4 ಇಂಚ್ಗಿಂತ ಜಾಸ್ತಿ ಕೊಡಬೇಡಿ, ಗ್ಯಾಪ್ ಕೊಡಬೇಡಿ. ಏನು ಸೆಂಟರ್ಗೆ ಈ ಡಿಸೈನ್ ಇದನ್ನ ಎಕ್ಸ್ಟ್ರಾ ನಂಗೆ ನಾವು ಏನು ಕೊಟ್ಟಿರ್ತೀವೋ ಇದು ಒಂದು 1/4 ಇಂಚ್ಗೆ ಅಷ್ಟೇ ಇರಲಿ. ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೊಳ್ಳಿ. ನೀಟಾಗಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಫಸ್ಟು ಗುಂಡ್ಪಿನ ನಾನು ಹಾಕಿ, ನಿಮ್ಗೆ ಹಂಗೂ ಬೇಡ, ಹಂಗೂ ಗೊತ್ತಾಗಲ್ಲ ಅಂದ್ರೆ ನಾನೀಗ ಏನ್ ಮಾಡ್ತೀನಿ, ಇದನ್ನ ಫಸ್ಟ್ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಈ ಸೆಂಟರ್ದು ಏನಿದೆಯೋ ಇದನ್ನ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನ ಕೂಡ್ಸೋಣ. ಇಷ್ಟೇ ಸಿಂಪಲ್ ಆಗಿರುತ್ತೆ, ನೋಡಕ್ ಲುಕ್ ಆಗಿರುತ್ತೆ. ನೀವು ಸೆಂಟರ್ ಅಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾನಿಲ್ಲಿ ಸ್ಟಿಚ್ ಅನ್ನು ಹಾಕೊಂಡ್ಬಿಡ್ತೀನಿ. ಏನ್ ಇದಿರುತ್ತೆ ನೋಡಿ ಫ್ರೆಂಡ್ಸ್, ಸೆಂಟರ್ಗೆ ಹೊಲ್ಕೊಂಡು ನಾನು ಇಟ್ಟಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಅನ್ನಂಗೆ ಐತೆ. ಇದನ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ಕಟ್ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಇಲ್ಲೊಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡೋಣ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತೈತೆ. ಏನ್ ಈ ಸೆಂಟರ್ ಪಾಯಿಂಟ್ ಐತೆ, ಈ ಸೆಂಟರ್ ಪಾಯಿಂಟ್ ಇದನ್ನ ನೇರವಾಗಿ ಇಟ್ಕೊಳ್ಳಿ. ಈ ಪಾಯಿಂಟ್ ಏನೈತೋ ಅದನ್ನ ನೇರವಾಗಿ ಈ ಸೆಂಟರ್ಗೆ ಇರಂಗೆ ನೋಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿಗೆ ಒಂದು ಗುಂಡ್ಪಿನ್ ಹಾಕೋದು ಒಳ್ಳೇದು ನೀವು. ಯಾಕಂದ್ರೆ ಅದು ಆ ಕಡೆ ಈ ಕಡೆ ಆಗ್ಬಿಟ್ರೆ ಅಂತ ಅಷ್ಟೇನೇನೇನೇ ಅಲ್ಲ ನಾನು ಹೇಳ್ತಾ ಇರೋದು. ನೋಡಿ ಈ ತರ ನೀಟಾಗಿ ಹಾಕೊಂಬಿಡಿ. ಇಷ್ಟಾದ್ಮೇಲೆ ಈ ಕಡೆಗೂ ಅಷ್ಟೇನೆ ನೀಟಾಗಿ ಜೋಡಿಸ್ಕೊಳ್ಳಿ. ಬ್ಲೌಸು ಹೆಂಗೆ ವೇರ್ ಮಾಡಿದಾಗ ಏನು ನೀಟಾಗಿ ಶೇಪಲ್ಲಿ ಇರ್ತದೋ ಆ ಶೇಪಿಗೆ ಜೋಡಿಸ್ಬಿಡಿ. 3 ಪಿನ್ ಹಾಕಿ ಸಾಕು ಅಷ್ಟೇನೆ. ಈ ಕಡೆಗೂ ಅಷ್ಟೇನೆ ಸೇಮು. ನೋಡಿ ಹಿಂಗ ಹಾಕೊಂಡಿದೀನಿ. ಈಗ ಇದಕ್ಕೆ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಸ್ಟಿಚ್ ಅನ್ನ ಹಾಕ್ಬಿಡ್ತೀನಿ. ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡೋಣ. ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ತುಂಬಾನೇ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನಾವು ತೋರ್ಸೋದೇ ಮಾಡಬೇಕು. ನೀವೇನೇ ಎಲ್ಲಾನ ಮದುವೆ ಮನೆಗಳಿಗೆ ಹೋಗಿರ್ತೀರಾ ಅಥವಾ ಎಲ್ಲಾನ ಹೋಗಿರ್ತೀರಾ, ಲೇಡೀಸ್ಗಳು ವೇರ್ ಮಾಡಿರ್ತಾರೆ. ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಏನೋ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಡಿಸೈನ್ ಮಾಡ್ತಾ ಬನ್ನಿ. ಅವಾಗ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇನೆ. ಈಗ ನೀಟಾಗಿ ಫಿನಿಶಿಂಗ್ ಆಯ್ತು. ಈಗ ಏನು ಎಕ್ಸ್ಟ್ರಾ ಅಂತ ಇದೆಯೋ ಅದನ್ನ ಕಟ್ ಮಾಡ್ಬಿಡೋಣ ನಾವು ಬ್ಯಾಕಲ್ಲಿ. ಮತ್ತೆ ನೀವು ಇದನ್ನ ಎಮಿಂಗ್ ಅನ್ನ ಮಾಡಿ ನೀಟಾಗಿ ಇದನ್ನ ಮಾಡಕ್ ಹೋಗ್ಬೇಡಿ. ಆಮೇಲೆ ಬಟ್ಟೆ ಕಟ್ ಮಾಡಕ್ ಹೋಗ್ಬೇಡಿ. ಇದನ್ನ ಮಾತ್ರ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಈಗ ನೀಟಾಗಿ ಆಯ್ತು. ಇದು ಶೇಪ್ ಬಂತು, ನೋಡ್ತಾ ಇರ್ಬೋದು. ಸಿಂಪಲ್ ಆಗಿರುತ್ತೆ. ಏನಾದ್ರೂ ಡಿಫ್ರೆಂಟ್ ಆಗಿ ಈಗ ಬರೀ ಮಾಮೂಲಿ ಬ್ಲೌಸ್ ಇಟ್ಕೊಳ್ಳೋದಕ್ಕಿಂತ ಇದು ಇಟ್ಕೊಳ್ಳೋದು ಬೆಸ್ಟ್. ಮತ್ತೆ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಇಲ್ಲಿಗೆ ಅವರು ಲೇಸ್ ಕೊಡಕ್ಕೆ ಹೇಳಿದ್ರು, ಲೇಸ್ ಕೊಡ್ತಾ ಇದ್ದೀನಿ. ಸೇಮ್ ಕಲರ್ ಅಲ್ಲಿ ಒಂದು ಸಿಂಪಲ್ ಆಗಿ ಲೇಸ್ ಕೊಡ್ತಾ ಇದ್ದೀನಿ.
ಇದಕ್ಕೆ ಎಮಿಂಗ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಇದು ಎಮಿಂಗ್ ಮಾಡಿ, ಹಿಂಗೆ ಬಿಡಬೇಡಿ. ಇದಕ್ಕೆ ಇದು ಫುಲ್ಲು ಎಮಿಂಗ್ ಮಾಡಿಬಿಡಿ, ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಈಗ ನಾನು ಇದಕ್ಕೆ ಡಾಟ್ಸನ್ನು ಹಿಡಿತಾ ಇದ್ದೀನಿ. ನೀವು ಕ್ಲೀನಾಗಿ ಡಾಟ್ಸ್ ಹಿಡಿದ್ಬಿಡಿ ಅಷ್ಟೇನೇನೆ. ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ಥರ ತೋರಿಸಿದ್ದೀನಿ ನಾನು. ಇದಿಲ್ಲಿಗೆ ಸ್ಟಿಚ್ ಬರುತ್ತೆ. ಆ ಬ್ಲೌಸ್ ಅಳತೆ ಇರೋದಿಷ್ಟೇನೆ, ಪುಟ್ಟ ಅಳತೆ, ಅದು ನೀವೇ ನೋಡಿದ್ದೀರಾ. ಇದಕ್ಕೆ ನಾನು ಡೋರಿ ಮಾಡಾಕ್ತಾ ಇದ್ದೀನಿ. ಈಗ ನಾನು ಡೋರಿ ತೋರಿಸಿಲ್ಲ, ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.